ಕೈದಾಳ. ಇದು ಗೂಳೂರಿಗೆ ಹತ್ತಿರ ಬರುತ್ತೆ, 1.5 ಕಿಲೋಮೀಟರ್ 2 ಕಿಲೋಮೀಟ್ರು. ತುಂಬ ಹಳೆಯದು, ಹೊಯ್ಸಳರ ಕಾಲದ್ದಿದು ದೇವಸ್ಥಾನ. ಜಕಣಾಚಾರಿ ಚೆನ್ನಕೇಶವನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಿದು ಜಾಗ. ಯಾವಾಗ ಅಂತಂದರೆ ಅವನಿಗೆ ಕೈ ಬರುತ್ತೆ ಇಲ್ಲಿ ಈ ಜಾಗದಲ್ಲಿ. ಚೆನ್ನಕೇಶವನ ಮೂರ್ತಿನ ಕೆತ್ತನೆ ಮಾಡ್ತಾ ಇರಬೇಕಾದ್ರೆ ಮೊಂಡು ಕೈನಲ್ಲಿ ಅವಾಗ ಕೈ ಬರುತ್ತೆ, ಅದಕ್ಕೆ ಕೈದಾಳ ಅಂತ ಹೆಸರು. ಕೈ ದಳಗಳು ಅದನ್ನು ಕೈದಾಳ ಅಂತ ಕರೀತಾರೆ. ಇದಕ್ಕೆ ಮುಂಚೆ ಕ್ರೀಡಾಪುರ ಅಂತ ಇದ್ರ ಹೆಸರಿತ್ತು. ಏನಕ್ಕೆ ಬಂದಿಲ್ಲಿ ಕೆತ್ತನೆ ಮಾಡಿದ್ದು ಅಂತಂದರೆ, ಬೇಲೂರಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಅದರಲ್ಲಿ ದೋಷ ಇದೆ ಅಂತ ಗೊತ್ತಾಗಿ, ಅಂದರೆ ಮಗನೇ ಬಂದು ಅದರಲ್ಲಿ ಮೂರ್ತಿನಲ್ಲಿ ದೋಷ ಇದೆ ಅಂತ ಹೇಳಿದಾಗ ಆ ಥರ ಇರೋಕ್ಕೆ ಚಾನ್ಸ್ ಇಲ್ಲ, ಇದ್ದರೆ ನಾನು ಕೈ ಕಟ್ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾರೆ ಜಕಣಾಚಾರ್ಯರು. ಅದ್ರ ಪ್ರಕಾರ ನೋಡಿದ್ರೆ ಹೊಕ್ಕಳಿನ ಭಾಗದಲ್ಲಿ ಕಪ್ಪೆ, ಮರಳು, ನೀರು ಇರುತ್ತೆ. ಅದನ್ನು ನೋಡಿ ಕೈ ಕಟ್ ಮಾಡ್ಕೊಂಡಿರ್ತಾರೆ ಅವರು. ಇದು ಒಳಗಡೆ ಈಗ ತೋರಿಸ್ತಾ ಇರೋದು ಒಳಗಡೆ ಇರೋ ಮೂರ್ತಿದು ಚಿತ್ರ. ಇದು ನೋಡಿ, ಇದೇ ಜಕಣಾಚಾರ್ಯವರು ಕೆತ್ತನೆ ಮಾಡಿದ್ದು ಚೆನ್ನಕೇಶವ ಮೂರ್ತಿ. ಮೊಂಡು ಕೈನಲ್ಲಿ ಕೆತ್ತನೆ ಮಾಡಿದ್ದಿದು. ಈಗ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ದೋಷ ಪರಿಹಾರಕ್ಕೋಸ್ಕರ ಅವರು, ಅಂದರೆ ನಾನು ಈ ಥರ ಮಾಡಿದ್ನಲ್ಲ ಅಂತ ಪ್ರಾಯಶ್ಚಿತ್ತಕ್ಕೋಸ್ಕರ ಈ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿರೋದು, ಅವರೇ ಕೆತ್ತಿಸಿ ಮಾಡಿರೋದು. ಇದು ಚೆನ್ನಾಗಿದೆ ಮೂರ್ತಿ. ಹಿಂದ್ಗಡೆಯಿಂದ ಬೆಳಕು ಬಿಟ್ಟರೆ ತುಂಬ ಕೆತ್ತನೆಗಳು ಸೂಕ್ಷ್ಮ ರೂಪದಲ್ಲಿ ಕಾಣಿಸುತ್ತೆ ನಮಗೆ. ಸುಂದರವಾದ ಮೂರ್ತಿ ಇದೆ. ಇಲ್ಲಿ ಜಾತ್ರೆನೂ ಸಹ ಆಗುತ್ತೆ ಚೆನ್ನಾಗಿ. ನಾವು ಚಿಕ್ಕ ಮಕ್ಕಳಿಂದನೂ ಇದರಲ್ಲಿ ಇಲ್ಲಿ ಹೋಗಿ ನೋಡ್ತಾ ಇದ್ದು, ತುಂಬ ಚೆನ್ನಾಗಿದೆ ದೇವಸ್ಥಾನ. ಮತ್ತು ಇದು ಉತ್ಸವ ಮೂರ್ತಿ. ಇಲ್ಲಿ ಎದುರುಗಡೆ ಒಂದು ಕಿಂಡಿ ಕಾಣಿಸುತ್ತೆ ನೋಡಿ. ಈ ಬೆಳಕಿನ ಮುಖಾಂತರ ಸ್ವಾಮಿ ಪಾದಕ್ಕೆ ಬಿಸಿಲು ಬೀಳ್ತಾ ಇತ್ತು ಸಾಯಂಕಾಲ 5 ಗಂಟೆದು. ಇವಾಗ ಸ್ವಲ್ಪ ಬಿಲ್ಡಿಂಗ್ಗಳೆಲ್ಲ ಬಂದಿರೋದ್ರಿಂದ ಅಷ್ಟು ಬೆಳಕು ಬೀಳಲ್ಲ ಅಂತ ಹೇಳ್ತಿದ್ದಾರೆ. ಅವಾಗ ಈಗ ಮುಂಚೆಯಲ್ಲೇ ಬೆಳಕು ಚೆನ್ನಾಗಿ ಬೀಳ್ತಾ ಇತ್ತು ಸ್ವಾಮಿ ಪಾದಕ್ಕೆ ಸಾಯಂಕಾಲ 5 ಗಂಟೆದು, ಸೂರ್ಯ ಮುಳುಗ್ತಾ ಇರೋ ಟೈಮಲ್ಲಿ. ಇದು ಸ್ವಾಮಿ ಪಾದ. ಇದು ವಾಯುದೇವರು. ತುಂಬ ಚೆನ್ನಾಗಿದೆ ಈ ಜಾಗ. ಇನ್ನೂ ಸ್ವಲ್ಪ ಚೆನ್ನಾಗಿ ಇಟ್ಕೋಬೋದು ಗೌರ್ಮೆಂಟ್ನವರು, ಸರ್ಕಾರದವ್ರು ಮನಸ್ಸು ಮಾಡಿದ್ರೆ ಇನ್ನೂ ಚೆನ್ನಾಗಿ ಇದನ್ನು ಅಭಿವೃದ್ಧಿ ಮಾಡಿ ಎಲ್ಲರೂ ನೋಡೋಂಗೆ ಮಾಡ್ಬೋದು. ಹೊಯ್ಸಳರ ಕಾಲದ್ದಿದು, ವಿಜಯನಗರದ ಅರಸರ ಟೈಮ್ನಲ್ಲಿ ಗೋಪುರ ಎಲ್ಲ ಚೆನ್ನಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗೋಪುರ ಎಲ್ಲ ನಿರ್ಮಾಣ ಮಾಡಿರೋದು ಚೆನ್ನಾಗಿದೆ ದೇವಸ್ಥಾನ. ಎಲ್ಲರೂ ನೋಡಿ ಇದನ್ನು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ಕೈದಾಳ ಅಂದರೆ ಏನು, ಎಲ್ಲಿದೆ ಅಂತ ಹೇಳಿ. ತುಮಕೂರಿಗೆ ಹತ್ತಿರ ಇದೆ, ಗೂಳೂರು ಹತ್ತಿರ ಬರುತ್ತೆ.